ಅತ್ತಹಳ್ಳಿ ದೇವರಾಜ್ ಅವರು ನನ್ನ ಪ್ರಶ್ನೆ ಐತಿಲ್ಲಿ. ಈಗ ಕಳೆದ ಬಾರಿ ಏನೋ ಸಾಲಕ್ಕೇ 10 ಲಕ್ಷ ಕೋಟಿ ಬಡ್ಡಿ ಕಟ್ಟಿದೆ ಭಾರತ ಅಂತ, ಬರೀ ಸಾಲಕ್ಕಷ್ಟು ಬಡ್ಡಿ ಕಟ್ಟಿದೆ ಅಂತ. ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು. ಏನಂತ ಹೇಳಿದ್ರೆ, ಜನ ವ್ಯುತ್ಪನ್ನಕ್ಕೆ ಅಥವಾ ಉತ್ಪತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲವನ್ನು ಮಾಡಿಕೊಂಡ್ರೆ ತಪ್ಪಲ್ಲ. ಈಗಿನೊಬ್ಬರು ರೈತರಿದ್ದೀರಿ, ಇನ್ನೊಂದು ಅಂಗಡಿ ಇಡ್ತೀರಿ, ಟೀ ಅಂಗಡಿ ಇಡ್ತಿರೋ, ಚಿಲ್ಲರೆ ಅಂಗಡಿ ಇಡ್ತಿರೋ, ರಸಗೊಬ್ಬರದ ಅಂಗಡಿ ಇಡ್ತಿರೋ, ಕೃಷಿ ಉಪಕರಣಗಳ ಅಂಗಡಿ ಇಡ್ತಿರೋ, ಅಥವಾ ಇನ್ಯಾವುದೋ ಮೇವಿನ ಅಂಗಡಿ ಇಡ್ತೀರಿ. ಉತ್ಪತ್ತಿ ಆಗುತ್ತೆ ನಿಮಗೆ. ಮೈಕ್ರೋ ಫೈನಾನ್ಸಲ್ಲೋ ಸ್ಥಳೀಯ ಬ್ಯಾಂಕಲ್ಲೋ ಸಾಲ ತೊಗೋತೀರಿ, ಉತ್ಪತ್ತಿ ಆಗುತ್ತೆ, ಲಾಭ ಆಗುತ್ತೆ, ನೀವು ತೀರಿಸ್ತೀರಿ ಅಂಥೇಳಿ. ಆದರೆ ಇದೇ ಅತ್ತಹಳ್ಳಿ ದೇವರಾಜು ಅವರು ಇದೇ ಮೈಕ್ರೋ ಫೈನಾನ್ಸಲ್ಲಿ 6 ಕಡೆ 8 ಕಡೆ 10 ಕಡೆ ಸಾಲ ತೊಗೊಂಡು 6 ಲಕ್ಷವೋ 8 ಲಕ್ಷವೋ 15 ಲಕ್ಷವೋ ಸಾಲ ತೊಗೊಂಡು ಸಾಲ ತೀರ್ಸೋಕ್ಕೊಂದು ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಉತ್ಪತ್ತಿ ಮಾಡಲ್ಲ, ಅದು ನಿಮ್ಮನ್ನು ಸಾಲದ ಶೂಲಕ್ಕೆ ಕರ್ಕೊಂಡು ಹೋಗದೆ ಅದು ಬಿಡಲ್ಲ ಅಂತ. ನಾವು 10 ಲಕ್ಷ ಕೋಟಿಗಳಷ್ಟು ರೂಪಾಯಿಯನ್ನು ಬರೀ ಬಡ್ಡಿಗೆ ನಾವು ಸಾಲ ಮಾಡ್ಕೊಳ್ತಾ ಇದ್ದೀವಿ ಈ ದೇಶ ಅಂತ ಹೇಳಿದಾಗ ಆತಂಕಕಾರಿ ಸ್ಥಿತಿ. ಯಾಕೆ? ಸರಿ, ಸಾಲ ಮಾಡಬಾರ್ದಾ ರೀ? ನಮ್ಮ ರಾಜ್ಯನೂ ಸಾಲ ಮಾಡಿದೆ ರೀ. ಹೌದು, ಸಾಲ ಮಾಡೋದು ತಪ್ಪಲ್ಲ, ದೇಶ ಸಾಲ ಮಾಡುತ್ತೆ. ನನ್ನ ಪಾಯಿಂಟ್ ಏನು ಅಂದರೆ, ಟ್ಯಾಕ್ಸ್ ಜಾಸ್ತಿ ಆಗ್ತಿದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಕಾರ್ಪೊರೇಟ್ ವಲಯಕ್ಕೆ ವಿನಾಯಿತಿಗಳಿದೆ. ವಿನಾಯಿತಿ ನಿಮ್ಗೆ ತೆರಿಗೆ ಅಷ್ಟೊಂದು ಕಟ್ಬಿಟ್ರಪ್ಪ, 30-22% ಮಾಡಿದ್ದೀನಿ ನಾನು, ವಿನಾಯಿತಿ ಇದೆ. ಕಾರ್ಪೊರೇಟ್ ಕುಳಗಳು ತಿಂದುಂಡು ದಷ್ಟಪುಷ್ಟವಾಗಿ ಸಮೃದ್ಧವಾಗಿ ಸಾಗ್ತಿರುವಂಥ ಕಾಲಘಟ್ಟದಲ್ಲಿ ಅಂದಾಜೇನಿತ್ತು ಅಂದರೆ 30% ಟ್ಯಾಕ್ಸನ್ನು 22% ಮಾಡಿಬಿಟ್ರೆ ಆ ಉಳಿಯುವಂಥ 8% ಲಾಭಾಂಶ ಇದೆಯಲ್ಲ ಇವರಿಗೆ, ಇದನ್ನು ಹೊಸ ಕಾರ್ಖಾನೆಗಳಿಗೆ, ಉದ್ಯಮ ವಿಸ್ತರಣೆಗೆ ಬಳಸ್ತಾರೆ ಅಂತ ಅಂದಾಜು ಮಾಡಲಾಗಿತ್ತು. ಅದು ಮಾಡಲಿಲ್ಲ ಅವರು. ಸೀದಾ ಅದನ್ನು ಸೇವಿಂಗ್ಸಲ್ಲಿ ಇಟ್ಕೊಂಡ್ರು, ಆರಾಮಾಗಿ ಉಳ್ಕೊಂಡ್ರು, ಉದ್ಯೋಗ ಸೃಷ್ಟಿ ಇಲ್ಲ. ಇದು ಬಂದಮೇಲೆ ಸನ್ನಿವೇಶ ಕ್ರಿಯೇಟ್ ಆಗಿಬಿಡ್ತಾನೋ? ಬಿಫೋರ್ ಆಲ್ಸೋ ಬರಲಿಕ್ಕಿಂತ ಮುಂಚೆ ಕೂಡ ಇದೇ ವಾತಾವರಣ ನಮ್ಮಲ್ಲಿತ್ತು. ನನ್ನ ಪಾಯಿಂಟಲ್ಲಿ ನಾವು ಸಾಲಕ್ಕೆ ಸಾಲ ಮಾಡ್ತಾ ಇದ್ದೀವಿ, ಹಣದುಬ್ಬರ ಕಂಟ್ರೋಲ್ ಮಾಡಲಿಲ್ಲ ನಾವು. ಡಾಲರ್ ಎದುರುಗಡೆ ರೂಪಾಯಿ ಕೂಡ ಕಡಿಮೆ ಆಗ್ತಾ ಇದೆ. ಸರಿ, ಮೂಲಸೌಕರ್ಯ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಉದ್ಯೋಗ ಸೃಷ್ಟಿ ಮಾಡಿದ್ರೇನ್ರಪ್ಪ? ಗಣನೀಯ ಪ್ರಮಾಣದ ಪ್ರಗತಿ ಎಲ್ಲೂ ಕಾಣಿಸ್ತಾ ಇಲ್ಲ ನಮಗೆ. ಸರಿ, ಹಾಗಾದರೆ ಒಂದು ಸರ್ಕಾರದ ಕೆಲಸ ಏನು? ಆರೋಗ್ಯ, ಶಿಕ್ಷಣ, ನೀರು, ಮೂಲಭೂತ ಸೌಕರ್ಯ ಕೊಡೋದು. ಮೂಲಭೂತ ಸೌಕರ್ಯ ಕೊಟ್ಟೆ ಅಂದರೆ ಅದರ ಮೇಲೆ ನೀವು ದುಡ್ಡು ಹಾಕೋದಿದೆಯಲ್ಲ. ಮತ್ತು ನಾವು ಯಾವ ದಿಕ್ಕಲ್ಲಿ ಸಾಕ್ತಾ ಇದ್ದೀವಿ? ಕೃಷಿಕನಿಗೆ ಈ ಬಾರಿ ನಿರೀಕ್ಷೆ ಏನು ಅಂತ ದೇವರಾಜು ಅವರು? ಸರ್, ಈಗ ತಾವು ಮೊದಲಿಗೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಹೇಳಿದ್ರಿ. ನಿಜಕ್ಕೂ ಅದು ಮಾತಾಡ್ತಕ್ಕಂಥ ವಿಚಾರ ಭಾಳ ಸರ್ಕಾರಗಳು ಗಂಭೀರವಾಗಿ ಚಿಂತನೆ ಮಾಡಬೇಕಾದಂಥ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ಮೊದಲೇ ಹೇಳ್ಬಿಡ್ತೀನಿ, ನಾನು ಮೈಕ್ರೋ ಫೈನಾನ್ಸ್ನ ವಿರೋಧಿ ಅಲ್ಲ. ಇಲ್ಲ. ಮೈಕ್ರೋ ಫೈನಾನ್ಸ್ ಬೇಕು, ಅದರ ಬಳಕೆಯ ಮಾರ್ಗಗಳನ್ನು ತಿಳಿಸ್ಕೊಡ್ಬೇಕು. ಮತ್ತು ಅನಧಿಕೃತವಾಗಿ ಮೈಕ್ರೋ ಫೈನಾನ್ಸ್ಗಳಿದ್ದು ಮನಸೋ ಇಚ್ಛೆ ಸಾಲ ಕೊಡೋದು, ಆವಾಗ ಏನಾಗುತ್ತೆ, ರೈತ ಕಷ್ಟಕ್ಕೆ ಸಿಗಾಕೋತಾನಾಗ. ನಾನು ಕೂಡ ಮೈಕ್ರೋ ಫೈನಾನ್ಸ್ ವಿರುದ್ಧ ಧ್ವನಿ ಎತ್ತಲ್ಲ. ಅಂದರೆ ಅನಧಿಕೃತವಾಗಿ ಅಕ್ರಮವಾಗಿ ಮಾಡ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಾಲ ನೀತಿ ಬದಲಾವಣೆ ಆಗಬೇಕು. ಈಗ ನಾನು ರೈತ, ನನ್ನ ಹತ್ರ 2 ಎಕರೆ ಜಮೀನಿದೆ. ನಾನು ಕಬ್ಬು ಬೆಳೀತಿದ್ದೀನಿ, ಭತ್ತ ಬೆಳೀತಾ ಇರ್ತೀನಿ, ರೇಷ್ಮೆ ಬೆಳೀತಾ ಇರ್ತೀನಿ, ತರಕಾರಿ ಬೆಳೀತಾ ಇರ್ತೀನಿ. ನನಗೆ ಒಂದು ಕಬ್ಬು ಬೆಳೀಲಿಕ್ಕೆ ಕನಿಷ್ಠ 1 ಲಕ್ಷ ಸಾಲ ಬೇಕು. ಏನು ಸರ್ಕಾರ ಬ್ಯಾಂಕ್ಗಳ ಮುಖಾಂತರ ಒಂದು ನೀತಿ ಮಾಡಿದೆ, ಏನು ಇವ್ರಿಗೆ 60,000-70,000 ಸಾವಿರ ಸಾಲ ಕೊಟ್ಟರೆ ಸಾಕಾಗುತ್ತೆ ಅಂತ. ಇವತ್ತು 1 ಟನ್ ಕಬ್ಬು ಬೆಳಿಬೇಕಾದ್ರೂ ಭಾಳಷ್ಟು ಒಂದು 4,000 ರೂಪಾಯಿ ಖರ್ಚಿದೆ. ಆ ಪ್ರಕಾರ ಹೋದಾಗ ಕನಿಷ್ಠ ಒಂದು 60 ಟನ್ ಕಬ್ಬು ಬೆಳಿಬೋದು. ಅಲ್ಲಿಗೆ ನಾವು ಎಷ್ಟು ಸಾಲ ಬೇಕಾಗುತ್ತೆ ಅಂತ ಹೇಳಿದೆ. ಈ ಸಾಲ ನೀತಿ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಬೇಕಾದಂಥ 1 ಲಕ್ಷ ಸಾಲ ಕೊಡಲಿಕ್ಕೆ ಬ್ಯಾಂಕ್ಗಳು ಮುಂದೆ ಬರ್ತಾ ಇಲ್ಲ. ಆ ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ 60,000-70,000 ಸಾವಿರ ಸಾಲನ ತಗೋತೀನಿ. ಅದು ಕೃಷಿ ಅಂತ್ಯ ಕಬ್ಬು ಪೂರೈಕೆ ಮಾಡೋರಿಗೆ ಆ ಸಾಲ ಸಾಕಾಗಲ್ಲ. ಆಗ ನಾನು ಮತ್ತೆ ಎಲ್ಲೋ ಮೈಕ್ರೋ ಫೈನಾನ್ಸ್ ಕಡೆಗೆ ಹೋಗ್ತೀನಿ. ತಾವು ಹೇಳಿದ್ರಲ್ಲ, ಇಲ್ಲಿ ಮಾಡಿರ್ತೀರಿ ಮತ್ತೆ ಸಾಲ ಅಲ್ಲಿ ಮಾಡ್ತೀರಿ. ನಾನು ಕಬ್ಬು ಕಟಾವು ಮಾಡಬೇಕಾದ್ರೆ ಕನಿಷ್ಠ 12 ತಿಂಗಳಿಗೆ ಸರ್ಕಾರದ ನೀತಿ ಪ್ರಕಾರ ಕಾರ್ಖಾನೆಗಳು ಕಬ್ಬು ಕಟಾವು ಮಾಡಬೇಕು. ಬಟ್ ಅವರು 16, 15, 16, 17 ತಿಂಗಳವರೆಗೆ ಕಟಾವು ಮಾಡ್ತಾರೆ. ಅವರು ಪೇಮೆಂಟ್ ಕೊಡಬೇಕಾದ್ರೆ ಕನಿಷ್ಠ 18ರಿಂದ 19 ತಿಂಗಳಾಗುತ್ತೆ. ಬಟ್ ನಮಗೆ ಬ್ಯಾಂಕ್ಗಳಲ್ಲಿ ನಾವು ಮಾಡಿರ್ತಕ್ಕಂಥ ಸಾಲ 12 ತಿಂಗಳಿಗೆ ಸುಸ್ತಿ ಆಗುತ್ತೆ. ನಾವು 13ನೇ ತಿಂಗಳು ಏನು ಮಾಡಬೇಕು? ಆವಾಗ ಬಡ್ಡಿಗೆ ಬಡ್ಡಿ ಬೆಳೆದು ನಾವು ಮಾನಕ್ಕೆ ಅಂತಕ್ಕಂಥ ರೈತರು, ನಾವು ಕೃಷಿಗಾಗಿ ಕೃಷಿಯಿಂದ ಬದುಕಿ ಈ ದೇಶದ 145 ಕೋಟಿ ಜನರಿಗೆ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಿದ್ರು ಕೂಡ ಸರ್ಕಾರಗಳು ಗಣನೆಗೆ ಬರ್ತಿಲ್ಲ. ಇಂಥ ಕೃಷಿ ಕುಟುಂಬ, ಸ್ವಾಭಿಮಾನದ ಕುಟುಂಬ ಈ ರೀತಿ ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇದೆ. ಇದಕ್ಕೆ ಸರ್ಕಾರಗಳು ಯೋಚನೆ ಮಾಡಬೇಕು. ಯಾಕೆ? ಒಂದು ಭೂಮಿ ಮೌಲ್ಯ ಏನು ಕನಿಷ್ಠ
ಒಂದು 50 ಲಕ್ಷ ಬೆಲೆ ಬಾಳ್ತದೆ ಅಂತ ಹೇಳಿದ್ರೆ ಅವನಿಗೆ ಒಂದು ಸಾರಿ ಅವನಿಗೆ ಬೇಕಾದಂಥ 10ರಿಂದ 15 ಲಕ್ಷ ಸಾಲನ ಕೊಟ್ಟರೆ ಆ ದೀರ್ಘಾವಧಿ ಸಾಲ ಆಗಿರಬೇಕು, ಕಡಿಮೆ ಬಡ್ಡಿ ಇರಬೇಕು. ಈ ರೂಪದಲ್ಲಿ ಸಾಲ ಕೊಟ್ಟಾಗ ಅವನು ಯಾವುದೇ ಮೈಕ್ರೋ ಫೈನಾನ್ಸ್ಗಳಿಗೆ ಸಿಲ್ಕಲ್ಲ. ಇವತ್ತು ಕೆಲವು ಮೈಕ್ರೋ ಫೈನಾನ್ಸ್ಗಳು ಮಹಿಳಾ ಸಂಘಟನೆಗಳಿಗಿದೆ. ಈಗ ಧರ್ಮಸ್ಥಳ ಸಂಘ ಸಂಸ್ಥೆ ಇರ್ಬೋದು, ಇನ್ನೂ ಕೆಲವು HDFC, ICIC ಈ ಥರ ಎಲ್ಲ ಇದೆ. ಬಟ್ ಅವ್ರು ಏನು ಮಾಡ್ತಾರೆ, ಸಾಲ ಕೊಡುವಾಗ ಈಗ ಒಂದು ಕನಿಷ್ಠ ಒಂದು ರೈತನಿಗೆ 15 ಲಕ್ಷ ಸಾಲ ಸ್ಯಾಂಕ್ಷನ್ ಮಾಡ್ತಾರೆ, ಯಾವುದು ಮನೆಗಾಗಿ. ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ನವರು ಅದರಲ್ಲೇ 2.5 ಲಕ್ಷ ಕಟಾವು ಮಾಡಿಕೊಂಡು ಆ ಇನ್ಶೂರೆನ್ಸ್ ಅಂತೆ ಅದಂತೆ ಇದಂತೆ ಅಂತ ಕಟಾವು ಮಾಡ್ಕೊಂಡು ಅವರಿಗೆ ಒಂದು 12ರಿಂದ 12.5 ಲಕ್ಷ ಸಾಲ ಕೊಡ್ತಾರೆ. ಅವರಿಗೆ 20 ವರ್ಷ ಅವಧಿ ಕೊಡ್ತಾರೆ. ಆ ಒಂದು 20 ವರ್ಷ ಅವಧಿ ಒಳಗಡೆ ನೀವು ತಿಂಗಳಿಗೆ ಪ್ರತಿ ತಿಂಗಳು 26,100 200 ಕಟ್ಟಬೇಕು ಅಂತ ಹೇಳಿರ್ತಾರೆ. ಒಂದು 6 ವರ್ಷ ಅವರು ಯಾವುದೇ ಒಂದು ಕಂತು ತಪ್ಪಿಲ್ದಂತೆ ಕಟ್ಕೊಂಡು ಹೋಗಿರ್ತಾರೆ. ಆದರೆ ಏನೋ ಇವರು ಬಡ್ಡಿ ರೇಟು ಬ್ಯಾಂಕಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನೊಂದು ಏನೇನೋ ನಿಯಮಗಳು ಹೇಳ್ಕೊಂಡು ಅವ್ರಿಗೆ ಏನು ಮಾಡ್ತಾರೆ, ನೀವು ಇನ್ನೂ 28 ವರ್ಷ ಕಟ್ಟಬೇಕು ಅಂತ ಹೇಳ್ತಾರೆ. ಆ ರೀತಿ ರೈತ ಆ ಕಂತುಗಳನ್ನ ಕಟ್ಟಲಿಕ್ಕೆ ತನ್ನಲ್ಲಿ ಆದಾಯ ಸೋರಿಕೆ ಆದಾಗ ಮತ್ತೆ ಈ ರೀತಿ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾನೆ.